ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆ ಎದ್ದು ಬಿಸಿನೀರು ಹಾಗೆ ಡಿಟಾಕ್ಸ್ನ ಕುಡಿಲಿಲ್ಲ ಅಂತಂದರೆ ಏನೋ ಒಂಥರ ಕಾಫಿಗೆ ಅಡಿಕ್ಷನ್ ಆಗಿಬಿಟ್ಟಿದ್ದೀವಲ್ಲ, ಸೊ ಆ ರೀತಿ ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಮಾರ್ನಿಂಗ್ ನನ್ನ ರೂಟೀನ್ ಕೂಡ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ಹಾಗೆ ಡಿಟಾಕ್ಸ್ನ ಡ್ರಿಂಕ್ನ ಕೂಡ ಕುಡಿತೀನಿ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಪೊಂಗಲ್ ಮಾಡಿ ಹಾಗೆ ಉದ್ದಿನ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಪೊಂಗಲ್ಗೆ ನಾನು ಆಲ್ರೆಡಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಉದ್ದಿನ ವಡೆ ಮಾಡಲಿಕ್ಕೆ ನಾನು ಉದ್ದಿನಬೇಳೆನ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಉದ್ದಿನಬೇಳೆ ಹಾಗೆ 1-2 ಸ್ಪೂನಷ್ಟು ನಾನು ಚಿಕ್ಕ ಸ್ಪೂನಲ್ಲಿ ಅಕ್ಕಿನ ಹಾಕ್ಕೊಂಡು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಸೊ ಬೆಳಗ್ಗೆ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಸಣ್ಣಗಾಗೋ ರೀತಿ ರುಬ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಶುಂಠಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ತೆಂಗಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಕಾಳು ಮೆಣಸನ್ನ ಹಾಕ್ಕೊಂಡು ನಾನಿಲ್ಲಿ ನೀರೇನು ಸೇರಿಸ್ತಾರೆ ಅದನ್ನು ನೀಟಾಗಿ ಅದನ್ನು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಒಂಥರ ಹಿಟ್ಟು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಕೂಡ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರೋ ನೀವು ಅಷ್ಟು ಚೆನ್ನಾಗಿ ವಡೆ ಬರುತ್ತೆ. ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಸ್ವಲ್ಪ ಹೊತ್ತು ಕೈ ಆಡಿಸ್ಬಿಟ್ಟು ನಂತರ ನಾನಿಲ್ಲಿ ಕೈಯಲ್ಲೇ ಒಂದು ಸ್ವಲ್ಪ ಕಲಿಸ್ಕೊಂಡಿದ್ದೀನಿ ನೀಟಾಗಿ. ನಂತರ ನಾನಿಲ್ಲಿ ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ನಾನು. ಸೊ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ನಲ್ವ, ಸ್ವಲ್ಪ ಕೈನ ನೆನೆಸ್ಕೊಂಡ್ಬಿಟ್ಟು ಉದ್ದಿನ ವಡೆನ ನೀಟಾಗಿ ಕೈಯಲ್ಲಿ ತಗೊಂಡು ಅದ್ರ ಮಧ್ಯೆ ಹೋಲ್ ಮಾಡಿಬಿಟ್ಟು ಈ ಥರ ಎಣ್ಣೆಗೆ ಹಾಕಿದ್ರೆ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನು ಹಾಕಬೇಕಾದ್ರೆ. ಹಾಗೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈ ಆಡಿಸ್ಕೊತಾ ಇರಬೇಕು. ನೋಡಿ ಇಲ್ಲಿ ವಡೆ ಕೂಡ ರೆಡಿಯಾಗಿದೆ. ಶೇಪು ಫಸ್ಟ್ ಟೈಮ್ ನಂದು ಕರೆಕ್ಟಾಗಿ ಬರಲಿಲ್ಲ. ಸೊ ಅದು ಕೈಗೆ ಸ್ವಲ್ಪ ಇದಾಯಿತು, ನಾನು ನೀರು ಹಚ್ಕೊಂಡಿರಲಿಲ್ಲ, ಸೊ ಹಂಗಾಗಿ. ಸೊ ಈಗ ಮತ್ತೆ ನಾನು ವಡೆನ ಹಾಕೋತಾ ಇದ್ದೀನಿ. ನೀರನ್ನ ನೆನೆಸ್ಕೊಂಡ್ರೆ ಕೈಯಿಂದ ತಾನಾಗಿ ಎಷ್ಟು ಚೆನ್ನಾಗಿ ವಡೆ ಎಣ್ಣೆ ಒಳಗಡೆ ಹೋಗುತ್ತೆ ಗೊತ್ತಾ ಅದು. ಹಾಗೆ ನಾನಿಲ್ಲಿ ಅರ್ಧ ಲೋಟದಷ್ಟು ಅಷ್ಟೇ ನಾನು ಉದ್ದಿನಬೇಳೆನ ನೆನೆ ಹಾಕಿಟ್ಟಿದ್ದು. ಅರ್ಧ ಲೋಟ ಉದ್ದಿನಬೇಳೆಗೆ ಎಷ್ಟೊಂದು ವಡೆ ಆಗಿತ್ತು ಗೊತ್ತಾ. ತೋರಿಸ್ತೀನಿ ನಾನಿಲ್ಲಿ ಕೊನೆಯದಾಗಿ. ನೋಡಿ ಇದನ್ನು 2ನೇ ಸಲ ನಾನು ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಉದ್ದಿನ ವಡೆ ಶೇಪ್ಸು. 2ನೇ ಸಲ ನಾನು ನೀಟಾಗಿ ಹಾಕಿದೆ. ಫಸ್ಟ್ನೇ ಸಲ ಅದು ನೀರನ್ನ ನೆನೆಸ್ಕೊಂಡಿರಲಿಲ್ಲ ನಾನು ಗಡಿ ಬಿಡಿಲಿ, ಸೊ ಹಾಗೆ ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೆ ನೋಡಿ ನಾನು ಅರ್ಧ ಲೋಟ ಅಂತ ಹೇಳಿದ್ನಲ್ವ, ನೋಡಿ ಅರ್ಧ ಲೋಟ ಉದ್ದಿನಬೇಳೆಗೆ ಎಷ್ಟೊಂದು ವಡೆ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಹೋಟೆಲ್ ಸ್ಟೈಲ್ಗಿನ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡೋದು. ಕ್ರಿಸ್ಪಿಯಾಗಿ ಬಂದಿತ್ತು, ಯಾಕೆಂದರೆ ನಾನು ಸ್ವಲ್ಪ ಅಕ್ಕಿನೂ ಕೂಡ ನೆನೆ ಹಾಕಿಟ್ಟಿದ್ದೆ ಅಲ್ವಾ, ಸೊ ಅದಕ್ಕೆ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಅಕ್ಕಿ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ನೋಡಿ ನಾನು ಇಲ್ಲಿ ಅವಳಿಗೆ ಲಂಚ್ಗೂ ಕೂಡ ಪೊಂಗಲ್ಲು ಹಾಗೆ ವಡೆ, ಹಾಗೆ ಅವಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಪಪ್ಪಾಯನ ಹಾಕಿದ್ದೆ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟೆ. ಅವರು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅವಳನ್ನ ಸ್ಕೂಲ್ಗೆ ಬಿಟ್ಟು ಬರಲಿಕ್ಕೆ ಅಂತ ಹೋದರು. ಸ್ಕೂಲ್ಗೆ ಬಿಟ್ಟು ಬಂದು ಅವರು ಕೂಡ ಡ್ಯೂಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟ್ರು ಅವರು. ಅವರೆಲ್ಲ ಹೋದ್ಮೇಲೆ ನನಗೆ ಮನೇಲಿ ನಾರ್ಮಲ್ ಕೆಲಸ ಇದ್ದೇ ಇರುತ್ತೆ. ಸೊ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಹಾಗೆ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ. ಹಾಗೆ ನಾನಿಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡ ನಂತರ ನಾನಿಲ್ಲಿ ಬ್ರೇಕ್ಫಾಸ್ಟ್ನ ಕೂಡ ಮಾಡ್ತಾಯಿದ್ದೀನಿ. ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ಪೊಂಗಲ್, 1 ವಡೆ, ಹಾಗೆ ಚಟ್ನಿ, ಹಾಗೆ ಒಂದು 3 ಪೀಸ್ ಪಪ್ಪಾಯ ಹಾಕ್ಕೊಂಡು ನಾನು ಬ್ರೇಕ್ಫಾಸ್ಟ್ನ ಕೂಡ ಮುಗಿಸ್ಕೊಂಡೆ. ಹಾಗೆ ನಂಗೆ ಸ್ವಲ್ಪ ಸ್ಯಾರಿ ಕುಚ್ಚೆಲ್ಲ ಹಾಕೋದಿತ್ತು, ಸೊ ಅದನ್ನು ಕೂಡ ಹಾಕ್ತಾಯಿದ್ದೆ. ಅಷ್ಟರಲ್ಲಿ ಟೈಮ್ ಕೂಡ ಆಗೋಗಿತ್ತು. ಮಗಳನ್ನ ಸ್ಕೂಲಿಗೆ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೆ. ಅವಳಿಗೆ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ, ಸೊ ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ನೋಡಿ ಇಲ್ಲಿ ಬರ್ತಾ ಇದ್ದಾಳೆ, ಸ್ಕೂಲಿಂದ ಕರ್ಕೊಂಬಂದೆ. ಬಂದ ತಕ್ಷಣ ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಅಮ್ಮ ಏನಾದರೂ ಕೊಡು ಅಂತಿರ್ತಾಳೆ. ಸೊ ಅದಕ್ಕೆ ಪೊಟ್ಯಾಟೊ ಚಿಪ್ಸ್ ಕೂಡ ಇತ್ತು, ಸೊ ಅದನ್ನು ಕೂಡ ಹಾಕ್ಕೊಟ್ಟೆ. ಸೊ ನಾನಿಲ್ಲಿ ಸ್ಯಾರಿ ಕುಚ್ಚು ಹಾಕೋದಿತ್ತು ಅಂತ ಹೇಳಿದ್ನಲ್ಲ, ಅದು ಫುಲ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅದಕ್ಕೆ ಅವಳನ್ನ ಕರ್ಕೊಂಬಂದಾದಮೇಲೆ ಇಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ಕುಚ್ಚನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಬಂದ್ಬಿಟ್ಟು ಬೇಬಿ ಕುಚ್ಚು ಹಾಕಿದ್ದೆ, ಇನ್ನೊಂದು ಬಂದ್ಬಿಟ್ಟು ಈ ಥರ
ಆರ್ಚು, ಆಮೇಲೆ ಮಧ್ಯದಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ಸಿಂಪಲ್ಲಾಗಿ ಹಾಕ್ಕೊಡಿ ಅಂತ ಹೇಳಿದರು ಅವರು. ಸೊ ಅದಕ್ಕೆ ನಾನಿಲ್ಲಿ ಸಿಂಪಲ್ಲಾಗಿ ಅವ್ರಿಗೆ ಕುಚ್ಚನ್ನ ಹಾಕ್ಕೊಟ್ಟಿದ್ದೀನಿ. ಇದು ಒಂಥರ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ಯಾರಿದು. ಕ್ರೀಮ್ ಕಲರು ಹಾಗೆ ಒಂಥರ ಪರ್ಪಲ್ಲು ಅಲ್ಲ, ಈ ಕಡೆ ಪಿಂಕು ಅಲ್ಲ ಅನ್ನೋ ಥರ ಕಾಂಬಿನೇಷನ್ ಇದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿಗೆ ಕುಚ್ಚು ಕೂಡ ಹಾಕಿರೋದ್ರಿಂದ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.